ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ರಾಜಾಜಿನಗರ ಗಾಯತ್ರಿ ಟಿಫನ್ ರೂಮ್ ಬಂದಿದ್ದ ತಕ್ಷಣ ಪಕ್ಕಾ ನಿಮಗೆ ಗೊತ್ತಾಗಿರುತ್ತೆ ರೆಸಿಪಿ ವೀಡಿಯೋಗೋಸ್ಕರನೇ ಹುಡ್ಕೊಂಬಂದಿರ್ತೀನಿ ಅಂತ. ಕೃಷ್ಣ ಉಡುಪ ಅವರು ಅದ್ಭುತವಾಗಿರೋಂಥ ರೆಸಿಪಿಗಳನ್ನ ಮಾಡಿಕೊಡ್ತಾನೆ ಇದ್ದಾರೆ. ಇವತ್ತು ನಮ್ಮ ಭಾರತನ ಬಿಟ್ಟು ಹೊರಗಡೆ ಹೋಗಿದ್ದೀವಿ ರೆಸಿಪಿ ವೀಡಿಯೋ ತೋರ್ಸೋಕ್ಕೆ ಅಂತಾನೆ. ಏನು ಅಂತಾನೆ? ಹೌದು, ಚೈನೀಸ್ ಐಟಮು. ಅಂದರೆ ಯಾವಾಗಲೂ ಸೌತು ನಾರ್ತು ಎಲ್ಲ ಮಾಡಿದ್ದೀವಿ. ಇವತ್ತು ಮಾಡಿಕೊಡ್ತಾ ಇರುವಂಥದ್ದು ಚೈನೀಸ್ ಐಟಮು. 2 ಐಟಮ್ ಮಾಡ್ತಾ ಇದ್ದಾರಂತೆ. ಒಂದು ಮಂಚೂರಿಯನ್ನು ಮತ್ತು ಇನ್ನೊಂದು ಡ್ರೈ ಮಾಡ್ತೀವಿ ಅಂತ ಅಂದರು. ಪೆಪ್ಪರ್ ಡ್ರೈ ಮಾಡ್ಕೊಡ್ತಾರಂತೆ. ಯಾವುದರಲ್ಲಿ ಅಂತ ವೀಡಿಯೋ ನೋಡಿದಾಗಲೇ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಇನ್ನು ಈಸಿ ಸ್ಟೆಪ್ಸ್ ಅಂತಲೇ ಹೇಳ್ತಿದ್ರು. ಅಂದರೆ ನೀವು ಮನೆಗಳಲ್ಲೇ ಆರೋಗ್ಯಕರವಾಗಿ ಯಾವುದೇ ರೀತಿ ಕಲರ್ ಇಲ್ಲದೆ ಅಥವಾ ಯಾವುದೇ ರೀತಿ ಅಜಿನಮೋಟೋ ಇಲ್ಲದೆ ಒಂದೊಳ್ಳೆ ಟೇಸ್ಟಾಗಿ ಚೈನೀಸ್ ಐಟಮ್ನ ಮಾಡಿಕೊಡ್ತೀವಿ, ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಬಂದಿದ್ದೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಡಿ. ಸೊ ವಿಡಿಯೋ ಬಂದಿದ್ದ ತಕ್ಷಣ ನೋಟಿಫಿಕೇಶನ್ ಟಣ್ಣಂತ ಬಂದ್ಬಿಡುತ್ತೆ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ಇವತ್ತಿನ ಒಂದು ಸೆಗ್ಮೆಂಟಲ್ಲಿ ಬೋತ್ ಬೇಬಿಕಾರ್ನ್ ಪೆಪ್ಪರ್ ಡ್ರೈ ಮತ್ತು ಮಶ್ರೂಮ್ ಮಂಚೂರಿ ಸ್ವಲ್ಪ ಖಾರವಾಗಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಸರ್ ನಮಸ್ತೆ. ನಮಸ್ಕಾರ. ಸರ್ ಇವತ್ತು ಯಾವ ರೆಸಿಪಿ? ಇವತ್ತು ಒಂದೇ ಸೆಗ್ಮೆಂಟಲ್ಲಿ 2 ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಹಳ ದಿವಸಗಳ ನಂತರ ಸ್ವಲ್ಪ ನಮ್ಮ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಆ ಕಡೆ ಹೋಗ್ತಾ ಚೈನೀಸ್ ರೆಸಿಪಿ. ಇವತ್ತು ಚೈನೀಸ್ ರೆಸಿಪಿ. 2 ಚೈನೀಸ್ ರೆಸಿಪಿ. ಒಂದು ಬೇಬಿಕಾರ್ನ್ ಪೆಪ್ಪರ್ ಡ್ರೈ ಜೊತೆಗೆ ಮಶ್ರೂಮ್ ಮಂಚೂರಿ ಮನೆಗಳಲ್ಲಿ ಸುಲಭವಾಗಿ ಮನೆ ಮಟ್ಟಿಗೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೇಬಿಕಾರ್ನ್ ಇಲ್ಲಿದೆ, ಹೆಚ್ಚಿಟ್ಕೊಂಡಿದ್ದೀವಿ. ಈ ಥರ ಹೆಚ್ಚಿಟ್ಕೋಬೇಕು. ಜೊತೆಗೆ ಮಶ್ರೂಮ್ ಕೂಡ ರೆಡಿ ಇದೆ. ಮಶ್ರೂಮ್ನ ತೊಳೆದು ಇಟ್ಕೊಂಡಿದ್ದೀವಿ. ಬೇಬಿಕಾರ್ನು ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಹೆಚ್ಕೊಂಡು ಡೈರೆಕ್ಟಾಗಿ ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಬಿಡ್ತಾರೆ. ಆದರೆ ಆ ಥರ ಮಾಡೋದ್ರಿಂದ ಅದು ಅರ್ಧ ಬೆಂದಿರುತ್ತೆ, ಜೊತೆಗೆ ಜೀರ್ಣ ಕೂಡ ಸರಿಯಾಗಿ ಆಗೋದಿಲ್ಲ. ಆ ಕಾರಣದಿಂದ ಈ ಥರ ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಒಂದು 5 ನಿಮಿಷಗಳ ಕಾಲ ಕುದಿಸ್ಕೊಂಡು ಬಸ್ತು ಆಮೇಲೆ ಅದನ್ನು ಹಿಟ್ಟಲ್ಲದ್ದಿ ಎಣ್ಣೆಗೆ ಬಿಡೋದ್ರಿಂದ ಸಂಪೂರ್ಣವಾಗಿ ಬೆಂದಿರುತ್ತೆ, ಜೊತೆಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬೇಬಿಕಾರ್ನ್ನ ಬೇಯಿಸ್ಕೊಂಬಿಡೋಣ ಒಂದು 5 ನಿಮಿಷಗಳ ಕಾಲ. ನೀರು ಕುದೀತಾ ಇದೆ, ಹಾಕ್ಕೊತೀನಿ. ಇದೆಷ್ಟೊತ್ತು ಇದು ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಸಿನೀರಲ್ಲಿ. ಇದು ಅರ್ಧ ಬೆಂದರೆ ಸಾಕಾಗುತ್ತೆ. ಬೇಬಿಕಾರ್ನು ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಈ ಥರ ಮಾಡಿಕೊಂಡು ಬೇಯಿಸ್ಕೊಂಡು ಜೊತೆಗೆ ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಬಿಡೋದ್ರಿಂದ ಬೇಬಿಕಾರ್ನು ಬೇಗ ಕೂಡ ಫ್ರೈ ಆಗುತ್ತೆ, ಜೊತೆಗೆ ಸಂಪೂರ್ಣವಾಗಿ ಬೆಂದಿರುತ್ತೆ. ಬೇಬಿಕಾರ್ನ್ ಪೆಪ್ಪರ್ ಡ್ರೈ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಇವಾಗ ನಾನು ಮುಂಚೆನೇ ಹೇಳಿದ್ದೆ ಈ ಸೆಗ್ಮೆಂಟಲ್ಲಿ 2 ವಿಡಿಯೋ ಅಂತ. ಸೊ ಇಂಗ್ರೀಡಿಯೆಂಟ್ಸು ತುಂಬ ಕಾಮನ್ ಆಗಿರುತ್ತೆ. ಬೇಬಿಕಾರ್ನು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಅದಕ್ಕೆ ಯಾವುದೇ ಸಾಸ್ಗಳ ಅವಶ್ಯಕತೆ ಇರೋಲ್ಲ. ಆದರೆ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತಾರೆ, ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು ಮತ್ತು ಮೈದಾ. ಅದರ ಪ್ರಪೋರ್ಷನ್ನ ನಾನು ತೋರಿಸ್ತೀನಿ. ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದೆ, ವೈಟ್ ಪೆಪ್ಪರ್ ಪೌಡರ್ ಇದೆ, ಆಮೇಲೆ ಬೆಳ್ಳುಳ್ಳಿ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಮತ್ತು ಕ್ಯಾಪ್ಸಿಕಮ್ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು, ಈರುಳ್ಳಿ, ಕೆಂಪು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಮಂಚೂರಿ ಅಂತ ಹೇಳಿದೆ, ಆದರೆ ಮಂಚೂರಿ ಆದರೂ ಒಂದು ಸ್ವಲ್ಪ ಖಾರ ಬರಬೇಕಾಗತ್ತೆ. ಹಸಿಮೆಣಸಾದರೆ ಖಾರ ತುಂಬ ಜಾಸ್ತಿ, ಆದರೆ ಕೆಂಪು ಹಸಿಮೆಣಸಿನ್ಕಾಯಿ ಈ ಒಂದು ಮಂಚೂರಿಗಳಿಗೆ ಹೇಳಿ ಮಾಡಿಸಿದ್ದು. ಏಕೆಂದರೆ ಇದರಲ್ಲಿ ಅಷ್ಟು ಖಾರ ಬರಲ್ಲ, ಮತ್ತು ಇದರದ್ದೇ ಆದ ವಿಶಿಷ್ಟ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಚಿಕ್ಕದಾಗಿ ಹೆಚ್ಕೊತಾ ಇದ್ದೀವಿ. ಕೆಂಪು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಗಾರ್ನಿಷಿಂಗಿಗೆ, ಮತ್ತು ಸಾಸ್, ಟೊಮೆಟೊ ಸಾಸ್, ಡಾರ್ಕ್ ಸೋಯಾ ಸಾಸ್, ಜೊತೆಗೆ ಗ್ರೀನ್ ಚಿಲ್ಲಿ ಸಾಸ್. ಮೇಯ್ನಾಗೆ ಬೇಬಿಕಾರ್ನ್ ಪೆಪ್ಪರ್ ಡ್ರೈಗೆ ಕರಿಬೇವಿನ ಸೊಪ್ಪು ಲಾಸ್ಟಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಬೇಕು, ಅದು ಕೂಡ ಇದೆ. ಈಗ ಶುರು ಮಾಡ್ಕೊಳ್ಳೋಣ. ಯೂಶ್ವಲಿ ಮನೆಯಲ್ಲಿ ಮಾಡ್ಕೊಳ್ಳೋರು ಮೆಜಾರಿಟಿ ಏನು ಮಾಡ್ತಾರೆ ಅಂದರೆ ಒಂದು ಪಾತ್ರೆಯಲ್ಲಿ ಹಿಟ್ಟನ್ನು ಕಲಸಿ, ಅಂದರೆ ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು ಅಥವಾ ಮೈದಾ ಅದರ ಮಿಶ್ರಣ ಏನು ಬೇಕಾದ್ರೂ ಆಗಿರ್ಬೋದು,
ಅದನ್ನು ಹಿಟ್ಟು ರೀತಿಲಿ ಕಲಿಸ್ಕೊಂಡು ಆಮೇಲೆ ಬೇಬಿ ಕಾರ್ನ್ ಅದಕ್ಕೆ ಹಾಕಿ ನಂತರ ಎಣ್ಣೆಗೆ ಬಿಡ್ತಾರೆ. ಈ ಪ್ರೋಸೆಸ್ನ ಫಾಲೋ ಮಾಡಿ ತುಂಬ ಸುಲಭವಾಗಿ ವಿತೌಟ್ ಎನಿ ವೇಸ್ಟೇಜ್ ಎಷ್ಟು ಬೇಕೋ ಅಷ್ಟೇ ಅದಕ್ಕೆ ಕೋಟಿಂಗ್ ಕೊಟ್ಕೊಂಡು ಮಾಡ್ಕೋಬೋದು. ಮೊದಲನೇದಾಗಿ ಕಾರ್ನ್ಫ್ಲೋರ್ ಅರ್ಧ kg ಆಗೋಷ್ಟು ಬೇಬಿ ಕಾರ್ನ್ನ ಬೇಯಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಇದ್ರ ಮೇಲೆ 4 ರಿಂದ 5 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು 1 ರಿಂದ 1.5 ಸ್ಪೂನ್ ಅಷ್ಟೇ. ಯಾಕೆ ಅಂದರೆ ಸ್ವಲ್ಪ ಕ್ರಿಸ್ಪ್ ಬರುತ್ತೆ. 1 ರಿಂದ 1.5 ಸ್ಪೂನ್ ಅಷ್ಟೇ. ಜೊತೆಗೆ ಮೈದಾ ಏನಕ್ಕೆ ಹಾಕ್ತಾಯಿದ್ದೀವಿ ಅಂದರೆ ಬಾಂಡಿಂಗು ಚೆನ್ನಾಗಿ ಬರುತ್ತೆ. ಮೈದಾ ಕೂಡ 2 ರಿಂದ 3 ಸ್ಪೂನ್ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಡ್ರೈ ಪ್ರೋಸೆಸ್ಸಲ್ಲಿ ಅಂದರೆ ಇದನ್ನು ಬೇಯಿಸ್ಕೊಂಡು ನಂತರ ಅದ್ರ ಮೇಲೆ ಹಿಟ್ಟನ್ನು ಉದುರಿಸ್ಕೊಂಡು ಈ ಥರ ಕಲಿಸ್ಕೊಳ್ಳೋದ್ರಿಂದ ಒಂದಕ್ಕೆ ಒಂದು ಅಂಟ್ಕೊಳ್ಳೋದಿಲ್ಲ. ಇವಾಗ ನೀವು ನೋಡ್ತಿರ್ಬೋದು ತುಂಬ ಬಿಡಿ ಬಿಡಿಯಾಗಿ ಬಂದಿದೆ. ಹೌದು. ಜೊತೆಗೆ ಹಿಟ್ಟಿನ ವೇಸ್ಟೇಜ್ ಕೂಡ ಜಾಸ್ತಿ ಆಗೋದಿಲ್ಲ. ಹಿಟ್ಟು ಎಷ್ಟು ಬೇಕೋ ಅಷ್ಟೇ ಬಳಸ್ಕೋಬೋದು. ಈಗ ಕಲಸಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಹೀಗೆ ಬಿಟ್ಬಿಡೋಣ. ಓಕೆ. 5 ನಿಮಿಷಗಳ ಕಾಲ ರೆಸ್ಟಿಂಗ್ ಟೈಮ್ ಆಗಿದೆ. ಓಕೆ. ಎಣ್ಣೆ ಕೂಡ ಕಾದಿದೆ. ನೀವು ನೋಡ್ತಿರ್ಬೋದು ಬೇಬಿ ಕಾರ್ನ್ನ ಎಣ್ಣೆಗೆ ಬಿಟ್ಟಿದ್ವಿ. ಪೆಪ್ಪರು ಹಾಕಿದ್ವಿ ಕಲ್ಸ್ಕೊಬೇಕಾದ್ರೆ, ಅದೇ ಆ ಪೆಪ್ಪರ್ದು ಕಾಣಿಸ್ತಾ ಇದೆ. ಫ್ರೈ ಆಗಿದೆ, ತೆಗೆದಿಟ್ಕೊಂಡ್ಬಿಡೋಣ. ಶುಂಠಿ ಬೆಳ್ಳುಳ್ಳಿ ಘಮ ಕೂಡ ಅದ್ಭುತವಾಗಿ ಬರ್ತಾ ಇದೆ. ಈಗ ಮಶ್ರೂಮ್ನ ಮಾಡ್ಕೊಳ್ಳೋಣ. ಹಾಂ ಸರ್. ಬೇಬಿ ಕಾರ್ನ್ ಆಯಿತು. ಈಗ ಮಶ್ರೂಮ್ ಮಂಚೂರಿ ಮಾಡೋದಕ್ಕೆ ಮಶ್ರೂಮ್ನ ಹಾಕ್ಕೊಂಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಕ್ಕೆ ಹಾಕ್ಕೊಂಡ್ವಿ. ಏನಕ್ಕೆ ಅಂದರೆ ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಬಿಡ್ಬೇಕು. ಒಂದು 2 ನಿಮಿಷ ಬಿಟ್ಟು ಆಮೇಲೆ ಅದಕ್ಕೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗುತ್ತೆ. ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಏನೂ ಇರೋಲ್ಲ, ತುಂಬ ಕಡಿಮೆ ಇರುತ್ತೆ. ಕಾರ್ನ್ಫ್ಲೋರ್ 2 ರಿಂದ 3 ಸ್ಪೂನ್ ಅಥವಾ ಎಷ್ಟು ಬೇಕೋ ಅಷ್ಟು ಪ್ರಮಾಣ. ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಕ್ರಿಸ್ಪಾಗಿ ಬರೋಕ್ಕೆ. ಜೊತೆಗೆ ಮೈದಾ ಬಾಂಡಿಂಗ್ ಚೆನ್ನಾಗಿ ಬರೋಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಇದಕ್ಕೆ ಈಗ ಸ್ವಲ್ಪ ಪ್ರಮಾಣದಷ್ಟು ನೀರನ್ನು ಸೇರಿಸೋಣ. ನೀರು ಚುಮುಕ್ಸ್ಕೊಂಡು ಈ ಥರ ಮುಚ್ಕೋಬೇಕು. ಆವಾಗ ಅದಕ್ಕೆ ಬಾಂಡಿಂಗು ಚೆನ್ನಾಗಿ ಬರುತ್ತೆ. ಹಿಟ್ಟಿನ ಬಾಂಡಿಂಗ್ ಅಂಟ್ಕೊಳ್ಳುತ್ತೆ ಚೆನ್ನಾಗೆ. ಈಗ ಇದನ್ನು ಎಣ್ಣೆಗೆ ಬಿಡೋಕ್ಕೆ ಶುರು ಮಾಡೋಣ. ಮಶ್ರೂಮ್ ಫ್ರೈ ಆಗಿದೆ, ಇದನ್ನು ತೆಕ್ಕೊಂಬಿಡೋಣ. ಮೊದಲನೇದಾಗಿ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಕಾಯ್ತಿದ್ದಂಗೆ ಇದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. 4 ರಿಂದ 5 ಸ್ಪೂನ್ ಆಗೋಷ್ಟು ಪೆಪ್ಪರು, ಡಾರ್ಕ್ ಸೋಯಾ ಸಾಸ್, ಈಗ ಇದಕ್ಕೆ ಬೇಬಿ ಕಾರ್ನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಲೆ ಆಫ್ ಮಾಡಿಕೊಂಡ್ರೆ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಸವಿಯಲು ರೆಡಿ. ಓಕೆ. ಸ್ವಲ್ಪ ವೈಟ್ ಪೆಪ್ಪರ್. ಓಕೆ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು. ಯಾಕೆ ಅಂದರೆ ನಾವು ಮುಂಚೆನೇ ಉಪ್ಪನ್ನು ಹಾಕ್ಕೊಂಡಿದ್ವಿ. ಹೌದು. ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಕೊನೆಯದಾಗಿ ಕರಿಬೇವಿನ ಸೊಪ್ಪು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಂಡು ಸತಿ ಮಿಕ್ಸ್ ಮಾಡಿಕೊಂಡು ಒರಿಜಿನಲ್ ಸ್ಟೈಲ್ ಮನೆಯಲ್ಲಿ ಮಾಡುವ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ. ಈಗ ಮಶ್ರೂಮ್ ಮಂಚೂರಿ ಮಾಡ್ಕೊಳ್ಳೋಣ.
ಬೇಬಿಕಾರ್ನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ. ನೆಕ್ಸ್ಟು ಮಶ್ರೂಮ್ ಮಂಚೂರಿ, ಸ್ವಲ್ಪ ಖಾರವಾಗಿ ಚಿಲ್ಲಿ ಅಲ್ಲ ಮಶ್ರೂಮ್ ಮಂಚೂರಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಇದಕ್ಕೆ ಎಣ್ಣೆ ಒಂಚೂರು ಜಾಸ್ತಿ ಬೇಕಾಗುತ್ತೆ. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಬೆಳ್ಳುಳ್ಳಿನ ಹಾಕೋಣ. ಬೆಳ್ಳುಳ್ಳಿ ಫ್ರೈ ಆಗ್ತಿದ್ದಾಗೆ ಅದಕ್ಕೆ ಕ್ಯಾಪ್ಸಿಕಮ್, ಈರುಳ್ಳಿ ತೊಗೊಂಡಿದ್ದೀವಿ. ಅರ್ಧ ಅಂಶ ಇವಾಗ ಹಾಕ್ತಾಯಿದ್ದೀವಿ, ಇನ್ನೊಂದು ಅರ್ಧ ಅಂಶ ಆಮೇಲೆ ಹಾಕ್ಕೊಳ್ಳೋಣ. ಓಕೆ. ಈಗ ನೀವು ನೋಡ್ತಿರ್ಬೋದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಕೂಡ ಫ್ರೈ ಆಗಿದೆ. ಇದಕ್ಕೀಗ ಹೆಚ್ಚಿಟ್ಕೊಂಡಿರೋ ಕೆಂಪು ಹಸಿಮೆಣಸಿನಕಾಯಿ. ಓಕೆ. ಈಗ ಒಲೆ ಉರಿ ಕಡಿಮೆ ಮಾಡಿಕೊಂಡು ಇದಕ್ಕೆ ಟೊಮೆಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ಇವು ಮೂರನ್ನು ಹಾಕ್ಕೊಡೋಣ. ಟೊಮೆಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಡಾರ್ಕ್ ಸೋಯಾ ಸಾಸ್. ಓಕೆ. ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋಣ. ಓಕೆ. ಇದಕ್ಕೀಗ ಮಶ್ರೂಮ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು, ಸ್ವಲ್ಪ ವೈಟ್ ಪೆಪ್ಪರ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಉಪ್ಪು, ಯಾಕೆಂದರೆ ಮುಂಚೆನೇ ನಾವು ಉಪ್ಪು ಹಾಕಿದ್ದೀವಿ. ಹೌದು. ಈಗ ಮಶ್ರೂಮ್ ಮಂಚೂರಿ ಸವಿಯಲು ರೆಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಓಕೆ. ಸರ್ವ್ ಮಾಡ್ಕೊಂಡ್ಬಿಡೋಣ. ಹಾಂ ಸರ್. ಬೇಬಿಕಾರ್ನ್ ಪೆಪ್ಪರ್ ಡ್ರೈ ಮಾಡಿ ಇಟ್ಕೊಂಡಿದ್ವಿ. ಈಗ ಇದಕ್ಕೆ ಮಶ್ರೂಮ್ ಮಂಚೂರಿ, ಇವತ್ತಿನ ಒಂದು ಸೆಗ್ಮೆಂಟಲ್ಲಿ ಬೋತ್ ಬೇಬಿಕಾರ್ನ್ ಪೆಪ್ಪರ್ ಡ್ರೈ ಮತ್ತು ಮಶ್ರೂಮ್ ಮಂಚೂರಿ ಸ್ವಲ್ಪ ಖಾರವಾಗಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇಷ್ಟೇ ಐಟಮ್, ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ರುಚಿಕರವಾಗಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ತಾವೆಲ್ಲರೂ ಟ್ರೈ ಮಾಡಿ, ಇಷ್ಟೇ ರುಚಿಕರವಾಗಿ ಬಂದೇ ಬರುತ್ತೆ. ಸರ್, ಈಗ ನಿಮ್ಮ ಸರದಿ ತಿಂದು ಹೇಗಿದೆ ಅಂತ ನಮ್ಮ ವೀಕ್ಷಕರಿಗೆ, ಅದು ನಾನು ಬೇರೆ ಬಹಳ ದಿವಸಗಳ ನಂತರ ಬಂದಿದ್ದೀನಿ ಈ ರೆಸಿಪಿ ಸೆಗ್ಮೆಂಟಲ್ಲಿ, ಸತ್ಯ ಹೇಗಿದೆ ಅಂತ ಹೇಳಲೇಬೇಕು. ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಓಕೆ, ಸೂಪರ್. ಗಾಯತ್ರಿ ಟಿಫನ್ ರೂಮಲ್ಲಿ ತರಾವರಿ ಅಡುಗೆಗಳನ್ನ ಮಾಡಿಕೊಡ್ತಾನೆ ಇದ್ದಾರೆ. ಅಂದರೆ ಯಾವಾಗಲೂ ಅವರು ಬೇರೆ ಬೇರೆ ಶೈಲಿ ಮಾಡ್ತಾನೆ ಇದ್ರು. ಅಂದರೆ ನಮ್ಮ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಅದೆಲ್ಲ ಮಾಡ್ತಾನೆ ಇದ್ರು. ಬಟ್ ಫಾರ್ ದ ಫಸ್ಟ್ ಟೈಮ್ ನಮ್ಮ ಇಂಡಿಯಾ ಬಿಟ್ಟು ಆಚೆ ಹೋಗ್ಬಿಟ್ಟಿದ್ದೀವಿ. ಅಂದರೆ ಚೈನೀಸ್ ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ಮಂಚೂರಿಯನ್ನು, ಅಂದರೆ ಮಶ್ರೂಮ್ ಮಂಚೂರಿಯನ್ನು, ಸೊ ತುಂಬ ಜನಕ್ಕೆ ಅದು ಫೇವ್ರೇಟು. ಮಶ್ರೂಮು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾನೆ ಇರ್ತಾರೆ. ಸೊ ಮಶ್ರೂಮ್ ಮಂಚೂರಿಯನ್ನು ಮನೇಲೇ ಮಾಡ್ಕೊಳ್ಳುವಂಥದ್ದು. ಅಂದರೆ ಯೂಶ್ವಲಿ ಹೊರಗಡೆ ಹೋದಾಗ ಹೋಟ್ಲಲ್ಲಿ ಹೇಗೆ ಮಾಡ್ತಾರೋ ಅನ್ನುವಂಥ ಒಂದು ಮೈಂಡ್ಸೆಟ್ ಇದ್ದೇ ಇರುತ್ತೆ. ಯಾವಾಗಲೂ ನೀಟಾಗಿ ಇಟ್ಟಿರ್ತಾರೆ, ಕ್ಲೀನಾಗಿ ಇಟ್ಟಿರ್ತಾರೆ, ಈ ಥರದ್ದೆಲ್ಲ ಇರುತ್ತೆ. ಇನ್ನು ರೋಡ್ ಸೈಡ್ಗೆ ಒಂದಷ್ಟು ಜನ ಹೋಗೋದೇ ಇಲ್ಲ. ಮನೇಲೆ ಮಾಡ್ಕೊಳ್ಳೋಣ, ಆರೋಗ್ಯಕರವಾಗಿರುತ್ತೆ ಅಂತ ಅನ್ಕೊತಿರ್ತಾರೆ. ಬಟ್ ಮಾಡ್ಕೊಳ್ಳೋ ವಿಧಾನ ಗೊತ್ತಿರೋದಿಲ್ಲ. ಸೊ ಕೃಷ್ಣ ಉಡುಪ ಅವರು 2 ವಿಧಾನನ ತೋರಿಸ್ಕೊಟ್ಬಿಡ್ಯಾರ. ಒಂದು ಡ್ರೈ ಚಾಟ್ಸ್ ಮೀನ್ಸ್ ಇದು ಏನು ಬೇಬಿಕಾರ್ನಲ್ಲಿ ಪೆಪ್ಪರ್ನ ಹಾಕಿ ಡ್ರೈ ಮಾಡ್ಕೊಳ್ಳುವಂಥದ್ದು. ಮತ್ತು ಇನ್ನೊಂದು ಮಶ್ರೂಮ್ ಮಂಚೂರಿಯನ್ನು ಮಾಡಿ ಕೊಟ್ಟಿದ್ದಾರೆ. ಮಾಡ್ತಿದ್ದಾಗಲೇ ಸ್ವಲ್ಪ ಸ್ಟಾರ್ಟ್ ಆಗಿತ್ತು, ಯಾವಾಗ ಟ್ರೈ ಮಾಡ್ತೀವೋ ಅಂತ. ಸೊ ಕೊನೆಯ ಹಂತಕ್ಕೆ ಬಂದಿದ್ದೀನಿ, ಟ್ರೈ ಮಾಡುವ ಹಂತಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಡ್ರೈ ತೊಗೊಂಡ್ಬಿಡ್ತೀನಿ, ಮಂಚೂರಿಯನ್ನು ಲಾಸ್ಟಲ್ಲಿ ತೊಗೊತೀನಿ. ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ, ಸೊ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಗಾರ್ನಿಷಿಂಗ್ ಮಾಡಿ ಕೊಟ್ಟಿದ್ದಾರೆ, ಅಲಂಕಾರವಾಗಿ ಚೆನ್ನಾಗಿ ಕಾಣಲಿ ಅಂತ. ಮತ್ತು ಕರಿಬೇವಿನ ಸೊಪ್ಪು ಕೂಡ ಏನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಅದು ಸ್ವಲ್ಪ ಗರಿಗರಿಯಾಗಿ ಬರಲಿ ಅಂತ. ಆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಕೂಡ ಮಾಡಿ ಕೊಟ್ಟಿದ್ದಾರೆ. ತೊಗೊಂಬಿಡೋಣ. ಆ ಪೆಪ್ಪರ್ನ ಖಾರ ಸರಿಗೆ ಕೊಡುತ್ತೆ, ಇಷ್ಟ ಆಗುತ್ತೆ. ಅಂದರೆ ಪೆಪ್ಪರ್ ಖಾರನೇ ಅದೊಂಥರ ಚೆನ್ನಾಗಿರುತ್ತೆ. ಮತ್ತು ಇನ್ನು ಸಾಲ್ಟು ಪರ್ಫೆಕ್ಟ್ ಆಗಿದೆ. ಆ ಕಾರ್ನ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಆ ಕೋಟಿಂಗು ಅಷ್ಟೇ ಕರುಮ್ ಅಂತ ಸಿಗುತ್ತೆ. ಆ ಗರಿಗರಿಯಾಗಿರುವಂಥ ಆ ಕೋಟಿಂಗು ಕೂಡ ನಿಮಗೆ ಬಹಳನೇ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಇನ್ನು ನೆಕ್ಸ್ಟು
ಮಂಚೂರಿಯನ್ ಕಡೆ ಗಮನ ಕೊಟ್ಬಿಡೋಣ. ಸೊ ಮಂಚೂರಿಯನ್ಗೂ ಕೂಡ ಈರುಳ್ಳಿ ಎಲ್ಲ ಯಥೇಚ್ಛವಾಗಿ ಹಾಕಿ, ಬೆಳ್ಳುಳ್ಳಿ ಎಲ್ಲ ಯಥೇಚ್ಛವಾಗಿ ಹಾಕಿ ಅದ್ಭುತವಾಗಿ ಮಾಡಿದ್ದಾರೆ. ತೊಗೊಂಬಿಡೋಣ. ಬೆಂಕಿ ಆ ಕೋಟಿಂಗು, ಆ ಗರ್ಗರಿ ಆಗಿರೋಂಥ ಕೋಟಿಂಗ್ ಆಗಿರ್ಬೋದು, ಮತ್ತು ಇನ್ನು ಸಾಸ್ ಎಲ್ಲ ಬಳಸಿರ್ತಾರಲ್ಲ, ಸ್ವಲ್ಪ ಖಾರವಾಗಿ, ಹುಳಿಯಾಗಿ, ಆ ಸಿಹಿ ಎಲ್ಲನೂ ಸಿಕ್ಬಿಡುತ್ತೆ. ಎಲ್ಲ ಮಿಕ್ಸಾಗಿ ಎಲ್ಲ ಕಡೆಯಿಂದ ಕೊಡ್ತಾ ಇರುತ್ತೆ. ಖಾರನೂ ಸಿಗುತ್ತೆ. ಸೂಪರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಪರ್ಫೆಕ್ಟಾಗಿ ಬಳಸಿ ಅದ್ಭುತವಾಗಿ ಮಾಡಿದರೆ ಆರಾಮ್ಸೆ ನೀವು ಇವಾಗ ಮಂಚೂರಿಯನ್ನ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಜನ ಅದನ್ನೇ ಹೇಳ್ತಿರ್ತಾರೆ, ಮಂಚೂರಿಯನ್ ಮಾಡೋದೇ ಕಷ್ಟ ಅಂತ. ಸುಲಭವಾಗಿ ಹೇಗೆ ಮಾಡೋದು, ಮತ್ತು ಇನ್ನು ಯಾವುದೇ ರೀತಿ ವೇಸ್ಟ್ ಇಲ್ಲದೆ ಹಿಟ್ಟು ಮಿಗುತ್ತೆ, ಆಮೇಲೆ ಏನು ಮಾಡೋದು ಅನ್ನುವಂಥ ಪ್ರಮೇಯ ಇಲ್ಲ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನೋಟಿಫಿಕೇಷನ್ ಬೆಲ್ನು ಪ್ರೆಸ್ ಮಾಡ್ಕೊಂಬಿಡಿ. ಹಾಕಿದ ತಕ್ಷಣ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬಂದ್ರೇ ನೀವು ನೋಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನನ್ನ ವೀಡಿಯೋ ಆಗ್ತಿಲ್ಲ ಅಂತಲೇ ಅನ್ಕೊತಾ ಇರ್ತೀರ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.